ಭಾರಿ ಆಡಿಯೋ ಬರತ್ತಿಲ್ಲ ಸರ್, ಅದಕ್ಕೆ ಕೊಡಬೇಡ್ರಿ ಅಂತಂದ್ರೆ ರೆಡಿ ಸರ್, ರೆಡಿ ಲಾಸ್ಟ್ ಕೇಳ್ತಾರೆ. ರೆಡಿನಾ? ರೆಡಿ ರೆಡಿ ಸರ್, ರೆಡಿ ಸುಳ್ಳು ಹೋಗ್ಬೇಕಂದ್ರೆ ಸರ್, ಹೇಳಿ ಸರ್. ಭೀಮಾ ನದಿಯ ಪ್ರವಾಹದಿಂದ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇಂಡಿ ತಾಲೂಕು ಮತ್ತು ಸಿಂದಗಿ ತಾಲೂಕದ ಹಳ್ಳಿಗಳು ಮತ್ತು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಆಳಂದ ಮತ್ತು ಇತರ ಭಾಗದಲ್ಲಿ ಎಂದೂ ಕಾಣದಂಥ ಒಂದು ಪ್ರವಾಹವನ್ನು ನಾವು ಕಂಡಿದ್ವಿ. ಸ್ವಾಭಾವಿಕವಾಗಿ ಇದು ಉಜಿನಿ ಡ್ಯಾಮ್ನಿಂದ ಇವತ್ತು ನೀರು ಬಿಟ್ಟಾಗ ಆಗ್ತಾ ಇತ್ತು. ಆದರೆ ಈ ಸಲ ಅದು ಸೀನಾ ಬೇಸಿನ್ನಲ್ಲಿ, ಆ ಸೀನಾ ನದಿಯ ಬೇಸಿನ್ನಲ್ಲಿ ಇವತ್ತು ಸುಮಾರು 3.5 ಲಕ್ಷ ಕ್ಯೂಸೆಕ್ಸ್ ನೀರು ಇದೆಲ್ಲ ಬರೋದ್ರಿಂದ ಒಂದು ತೀವ್ರವಾದಂಥ ಒಂದು ಪ್ರವಾಹವನ್ನು ನೋಡ್ತಾ ಇದ್ದೀವಿ. ಮತ್ತು ಪ್ರಮುಖವಾಗಿ ಇವತ್ತು ದಿವಸ ಇಲ್ಲಿ ಭೀಮಾ ಇದರಲ್ಲಿ ಮಾನಿಟರಿಂಗ್ ಇಲ್ಲ. ಯಾವ ರೀತಿ ಕೃಷ್ಣ ಇದರಲ್ಲಿ ಇವತ್ತು ದಿವಸ ನಮ್ಮ ಕರ್ನಾಟಕ ರಾಜ್ಯ ಮತ್ತು ಮಹಾರಾಷ್ಟ್ರದಲ್ಲಿ ಒಂದು ಮಾನಿಟರಿಂಗ್ ವ್ಯವಸ್ಥೆ ಇದೆ. ಒಬ್ರಿಗೊಬ್ರು ಪರಸ್ಪರ ಇದನ್ನ ಕೋಆರ್ಡಿನೇಷನ್ ಇರ್ತದೆ, ಆ ಕೋಆರ್ಡಿನೇಷನ್ ಇವತ್ತು ವ್ಯವಸ್ಥೆ ಇಲ್ಲ. ಮತ್ತು ಯಾವಾಗೂ ಕೂಡ ಸೀನಾ ಇದರಲ್ಲಿ ಇದನ್ನ ಕಂಡಿಲ್ಲ ಅದು. ಹೀಗಾಗಿ ಬಹಳ ದೊಡ್ಡ ಪ್ರವಾಹ ಉಂಟಾಗಿದೆ. ಇವತ್ತು ನಿನ್ನೆ ಎಲ್ಲ ಜಿಲ್ಲಾಧಿಕಾರಿಗಳು, ಶಾಸಕರು, ಅಶೋಕ್ ಮನ್ಗುಡಿ ಅವರು, ಜಿಲ್ಲಾಧಿಕಾರಿಗಳು ಎಲ್ಲ ಬಂದು ಇದನ್ನು ವೀಕ್ಷಣೆ ಮಾಡಿದ್ದಾರೆ. ಮತ್ತು ಜಿಲ್ಲಾಡಳಿತ ಕೂಡ ಎಲ್ಲ ಕಡೆಯೂ ಕೂಡ ಎಲ್ಲೆಲ್ಲಿ ಪ್ರವಾಹ ಇದೆ ದಿವಸ ಉಂಟಾಗಿದೆ ಅಲ್ಲಿ ಜನರನ್ನ ಸುರಕ್ಷಿತವಾಗಿ ಇದು ಮಾಡಬೇಕು. ಯಾಕಂದರೆ ಅತ್ಯಂತ ಪ್ರಮುಖವಾದದ್ದು ನಮ್ಮ ಲಕ್ಷ್ಯ ಇವತ್ತು ದಿವಸ ಜನರನ್ನ ಸುರಕ್ಷತೆ ಮಾಡುವಂಥದ್ದು, ಇದು ಪ್ರಥಮ. ಹೀಗಾಗಿ ಅವರಿಗೆಲ್ಲನೂ ಕೂಡ ಶಾಲೆಯಲ್ಲಿ ಅವ್ರಿಗೆ ಊಟದ ವ್ಯವಸ್ಥೆಯನ್ನು, ಬಿಸಿನೀರಿನ ವ್ಯವಸ್ಥೆಯನ್ನು, ಕುಡಿಯೋಕ್ಕೆ ವೈದ್ಯಕೀಯ ವ್ಯವಸ್ಥೆಯನ್ನೆಲ್ಲನೂ ಕೂಡ ಮಾಡಬೇಕು. ಅದ್ರ ಬಗ್ಗೆ ಯಾರಿಗೂ ಕೂಡ ಪಾಪ ತಕರಾರಿಲ್ಲ. ವೈದ್ಯಕೀಯ ಸೌಲಭ್ಯಗಳು ಈಗ ಪ್ರಮುಖವಾಗಿರುವಂಥದ್ದು, ನಾನು ಇವತ್ತು ಕುಮಸ್ಗಿಯಲ್ಲಿ ಬಂದಾಗ ನಾವು ನನ್ನ ಜೊತೆಗಿದ್ದೀವಿ. ಕುಮಸ್ಗಲ್ಲಿ ಸುಮಾರು ಒಂದು 100 ಮನೆಗಳಷ್ಟು ಸಂಪೂರ್ಣವಾಗಿ ಸಹ ಅವರು ನೀರಿನಲ್ಲಿ ಮುಳುಗೋಗಿದ್ದಾರೆ. ಅವ್ರಿಗೆ ನಾವು ಸ್ಥಳಾಂತರ ಮಾಡಬೇಕು. ನಾನು ಅದಕ್ಕೆ ಅವ್ರಿಗೆ ಕೇಳಿದ್ದೀನಿ. ಭಾಳ ಸಲ ನಾವು ಸ್ಥಳಾಂತರ ಮಾಡಿದಾಗ ಈ ಸಂದರ್ಭದಲ್ಲಿ ಒಪ್ಕೋತಾರೆ, ನಾಳೆ ಮುಂದೆ ಮಳೆ ಕಡಿಮೆ ಆದಮೇಲೆ ಮತ್ತೆ ಅಲ್ಲಿ ಉಳ್ಕೋತಾರೆ ಅಂತ ಅನೇಕ ಉದಾಹರಣೆಗಳನ್ನು ನೀವು ನೋಡಿದ್ದೀರಿ, ನಾನು ಕೂಡ ನೋಡಿದ್ದೀನಿ. ಈಗ ಸಲ ಅವರು ಎಲ್ಲರೂ ಕೂಡ ಇಲ್ಲ, ನಾವು ಈ ಸಲ ನಾವು 2ನೇ ಸಲ 21 ಸಲ ಈ ಒಂದು ಸಲ 2 ಸಲ ಆಗಿದ್ದರಿಂದ ನಾವು ನಿಶ್ಚಿತವಾಗಿಯೂ ಆ 100 ಕುಟುಂಬಗಳು ಏನಿದ್ದಾವೆ ಅಂದಾಜು ಹೆಚ್ಚು ಕಮ್ಮಿ ಅವರೆಲ್ಲರೂ ಕೂಡ ನಾವು ಶಿಫ್ಟ್ ಆಗ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಅದು ಸರ್ಕಾರಿ ಜಾಗನೂ ಕೂಡ ಇಲ್ಲ. ಈಗ ನಾವು ಸರ್ಕಾರದಿಂದ, ಜಿಲ್ಲಾಧಿಕಾರಿಗಳು ಸರ್ಕಾರದಿಂದ ಪರವಾನಗಿ ಪಡ್ಕೊಂಡು ನಾವು ನೇರವಾಗಿ ಖರೀದಿ ಮಾಡಿ ಅವ್ರಿಗೆಲ್ಲರೂ ಕೂಡ ಒಂದು ನಮ್ಮ ಸೈಟ್ಸ್ ಕೊಡ್ರಿ, ಒಂದು 5 ಎಕರೆ ತಗೊಂಡು ಮಾಡ್ಕೊಡಿ ಅಂತ ಹೇಳಿದಾರೆ. ಶಾಸಕರು ಕೂಡ ಅಲ್ಲಿ ಖಾಸಗಿ ಅಂದಮೇಲೆ ಭಾಳ ಸಿಕ್ಕಂಗೆ ರೇಟ್ ಇರುವಂಥದ್ದು ಕೂಡ ಆಗಬಾರ್ದು. ಮಾನವೀಯತೆ ದೃಷ್ಟಿಯಿಂದ ಅಲ್ಲಿ ಊರಲ್ಲಿರುವಂಥ ಹಿರಿಯರು ಯಾರು ಜನರಿಗೆ ಒಂದು ನೋವಿಗೆ ಸ್ಪಂದಿಸುವಂಥವ್ರು 5 ಎಕರೆನ ಇದು ಮಾಡಿಕೊಟ್ರೆ ಅಲ್ಲಿ ಸರ್ಕಾರ ನಿಶ್ಚಿತವಾಗಿ ಆ ಪ್ರಸ್ತಾವನೆಯನ್ನು ನಾವು ಸರ್ಕಾರಕ್ಕೆ ಸಲ್ಲಿಸ್ತೀವಿ. ಸರ್ಕಾರಕ್ಕೆ ಯಾರು ಕೂಡ ಒತ್ತಾಯ ಮಾಡ್ತೀನಿ. ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಕಂದಾಯ ಸಚಿವರಿಗೆ ನಾನು ವಿನಂತಿ ಮಾಡಿಕೊಂಡು ಅಲ್ಲಿ ಮಾಡ್ತೀವಿ. ತದನಂತರ ಈಗ ನಾವು ಇಲ್ಲಿ ದೇವನಗಾಂವ್ ಬಂದಿದ್ದೀವಿ. ದೇವನಗಾಂವದಲ್ಲಿ ಇದೀಗ ನೀವು ಕೂಡ ನೋಡಿದ್ದೀವಿ, 72ರಲ್ಲಿ ಈ ಒಂದು ಬ್ರಿಡ್ಜ್ ನಿರ್ಮಾಣ ಆಗಿರುವಂಥದ್ದು. ಭಾಳಷ್ಟು ಹಾಳಾಗಿ ಹೋಗಿದೆ ಒಂದು ಸಹ. ಅದನ್ನ ಈಗಾಗಲೇ ಸರ್ಕಾರದಲ್ಲಿ ಅದನ್ನು ಒಂದು ಸ್ಟ್ರೆಂಥನಿಂಗ್ ಮಾಡಲಿಕ್ಕೆ ಒಂದು ಹೊಸ ಪ್ರಸ್ತಾವನೆ ಇದೆ. ಅದನ್ನು ಸ್ಟ್ರೆಂಥನಿಂಗ್ ಮಾಡೋದು ಕೂಡ ಅಷ್ಟೇ ಅವಶ್ಯಕತೆಯಾಗಿದೆ. ಮತ್ತು ಅಲ್ಲಿ ಕುಮಸ್ಗಿಯಿಂದ ಬರುವಾಗ 2 ಬ್ರಿಡ್ಜಸ್ ಕೂಡ ಆಗಬೇಕು ಅನ್ನೋದು ಕಟ್ಕೊಂಡು ಹೋಗ್ಬಿಟ್ಟಿದ್ದೀವಿ. 2 ಕಡೆ ಬ್ರಿಡ್ಜಸ್ ಆಗಬೇಕು. ಅದಕ್ಕೆ ನಾವು ಸುತ್ತ ಹಾಕ್ಕೊಂಡಿದ್ದು ಬಂದಿದ್ದೀವಿ. 10 ಕಿಲೋಮೀಟರ್ನಲ್ಲಿ ನಾವು ಕುಮಸ್ಗಿಗೆ ಹೋಗ್ತಿರಲಿಲ್ಲ. ಸೊ ಇದೆಲ್ಲವೂ ಕೂಡ ನಮ್ಮ ಮುಂದಿದೆ. ಮತ್ತು ಬೆಳೆಗಳ ನಾಶ,
ಇವತ್ತು ನಾವು ಅಲ್ಲಿ ಪ್ರಥಮವಾಗಿ ನಾವು ಹತ್ತಿಯನ್ನು ನೋಡಿದ್ದೀವಿ, ಫುಲ್ ಕರಗಾಗಿ ಹೋಗ್ಬಿಟ್ಟಿದೆ, 100% ಲಾಸ್ ಇದೆ. ಹತ್ತಿ ಏನಿದೆಲ್ಲ 100% ಲಾಸ್ ಇದೆ. ತದನಂತರ ಉಳ್ಳಾಗಡ್ಡಿ ನೋಡಿದ್ದೀವಿ, ಉಳ್ಳಾಗಡ್ಡಿ ಕೂಡ 100% ಲಾಸ್ ಇದೆ. ತೊಗರಿ ಇವತ್ತು ಸಹ 100% ಲಾಸ್ ಇದೆ. ಕಬ್ಬು ಕೂಡ ಇವತ್ತು 50% ಲಾಸಸ್ ಇದಾವೆ, 50% ಲಾಸ್ ಇದೆ ಕಬ್ಬು. ಇದೆಲ್ಲವನ್ನು ಕೂಡ ಇವತ್ತು ಇಲಾಖೆಯವರು, ಜಿಲ್ಲಾಧಿಕಾರಿಗಳು ಭಾಳ ವಿಶೇಷವಾದಂಥ ಆಸಕ್ತಿಯನ್ನು ಅವತ್ತು ಸಹ ಅವರೆಲ್ಲ ತೆಗೆದುಕೊಂಡಿದ್ದಾರೆ. SP ಅವರಾಗಲಿ, CO ಆಗಲಿ ಎಲ್ಲರೂ ಕೂಡ ವ್ಯವಸ್ಥಿತದಿಂದ ಜಿಲ್ಲಾಡಳಿತ ಕೆಲಸ ಮಾಡ್ತಾಯಿದೆ. ಶಾಸಕರು ಕೂಡ ಭಾಳಷ್ಟು ಎಲ್ಲ ಕಡೆ ಈಗಾಗಲೇ ಜನರ ಒಂದು ಅದಕ್ಕೆ ಸ್ಪಂದನೆಯನ್ನು ಮಾಡಿದ್ದಾರೆ. ನಾವು ಸಮಗ್ರವಾಗಿ ನಾವು ಜಿಲ್ಲಾಧಿಕಾರಿಗಳು ಇವತ್ತು ಬೆಳಗ್ಗೆ ಬರೋಕ್ಕಿಂತ ಮುಂಚೆ ಒಂದು ಸಂಕ್ಷಿಪ್ತವಾದಂಥ ಮೀಟಿಂಗ್ ಕೂಡ ಮಾಡ್ಕೊಂಡಿದ್ವಿ, ಬ್ರೀಫಿಂಗು ಕೂಡ ಆಯಿತು. ಸುಮಾರು 1,38,000 ಹೆಕ್ಟೇರ್ಸ್ ಅಂದಾಜು 1,38,000 ಹೆಕ್ಟೇರ್ ಅಂದರೆ ಸುಮಾರು 4 ಲಕ್ಷ ಮೇಲೆ ಆಗ್ತದೆ ಎಕರೆದಲ್ಲಿ. 4 ಲಕ್ಷಕ್ಕೆ ಜಾಸ್ತಿ ಹೊತ್ತು ಸ್ವಲ್ಪ ಕ್ರಾಪ್ ಲಾಸ್ ವಿವಿಧ ಬೆಳೆಗಳಾಗ್ತದೆ. ಇವೆಲ್ಲವೂ ಕೂಡ ನಮ್ಮ ಮುಂದೆ ಮತ್ತು ಮುಖ್ಯಮಂತ್ರಿಗಳು ಬಹುಶಃ ನಾಳೆ ಅಥವಾ ನಾಡಿದ್ದು ತುಂಬ ಅವರು ಕೂಡ ಈ ಎಂಟೈರ್ ಭಾಗವನ್ನು ವೈಮಾನಿಕ ತುಂಬ ಒಂದು ಸಮೀಕ್ಷೆಯನ್ನು ಕೂಡ ಅವರು ಕೂಡ ಮಾಡಲಿಕ್ಕೆ ಬಯಸಿದ್ದಾರೆ ಅಂಥೇಳಿ ತಿಳಿದು ಬಂದಿದೆ. ಅವರು ಕಂದಾಯ ಸಚಿವರನ್ನ ಕೂಡ ಇದರ ನಂತರ ನಾನು ಹಿಂಡಿ ತಾಲೂಕು ಕೂಡ ಹೋಗ್ತೇನೆ. ನಾಳೆ ಇದೆಲ್ಲವನ್ನು ಕೂಡ ಸಮಗ್ರವಾಗಿ ತುಂಬ ಯಾರೂ ಉಳಿಯೋದಿಲ್ಲ, ಯಾರೂ ಭಯ ಬರುವಂಥದ್ದಾಗೋದು ಬೇಡ. ಇವತ್ತು ಎಲ್ಲ ರೀತಿಯ ಎಲ್ಲರಿಗೂ ಏನೇನು ಬೆಳೆಗಳಿದ್ದಾವೆ ಎಲ್ಲರನ್ನೂ ಕೂಡ ನಾವು ಸಮೀಕ್ಷೆ ಮಾಡಿ ನಾನು ಕೂಡ ಹೇಳಿದ್ದೀನಿ. ಯಾಕಂದರೆ ಟೋಟಲ್ ಲಾಸ್ ಇದೆ, ಪರ್ಟಿಕ್ಯುಲರ್ಲಿ ಕಾಟನ್ನು, ತೊಗರಿ, ಉಳ್ಳಾಗಡ್ಡಿ ಇವೆಲ್ಲ 100% ಲಾಸಸ್ ಇದ್ದಾವೆ. ಹೀಗಾಗಿ ಅದನ್ನು ಎಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಲಿ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗೋದು ಕರೆಕ್ಟಾಗಿ ಅದನ್ನ ಅದು ಮಾಡಲಿಕ್ಕೆ ಹೇಳಿ ಸೂಚನೆ ಕೊಟ್ಟಿದ್ವಿ. ಮತ್ತು ಎಲ್ಲೆಲ್ಲಿ ಇವತ್ತು ಮನೆಗಳು ತುಂಬಿಸೋದಾಗಿವೆ, ಇಲ್ಲಿ ಸುಮಾರು 8-10 ಮನೆಗಳು ತುಂಬಿಸಿದ್ದಾರೆ. ಈ ಎಲ್ಲಕ್ಕೂ ಕೂಡ ಸೂಕ್ತವಾದಂಥ ಒಂದು ಅವ್ರಿಗೆ ಪರಿಹಾರ ಕೊಡುವಂಥದ್ದು, ಅವ್ರಿಗೆ ಸ್ಥಳಾಂತರ ಮಾಡುವಂಥದ್ದನ್ನು ಇವತ್ತು ದಿವಸ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಭಾಗದ ಶಾಸಕರ ಒಂದು ಸಹಯೋಗದಿಂದ ಜಿಲ್ಲಾಡಳಿತಕ್ಕೆ ನಾವು ಆ ಕೆಲಸವನ್ನು ಮಾಡ್ತೀವಿ. ತುರ್ತು ಪರಿಹಾರ ಅದನ್ನು ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತೀವಿ. ಈಗ ಕೊಡ್ತಾ ಇದ್ದಾರೆ, ಈಗ ಅವ್ರಿಗೆ ಊಟ ಇದೆಲ್ಲನೂ ಕೂಡ ಕೊಡ್ತಾ ಇದ್ದಾರೆ. ಮತ್ತು ಈಗ ಅವ್ರಿಗೆ ಮನೆಯಲ್ಲಿ ಅವ್ರಿಗೆ ಏನು ಅವರ ಅರಿವಿಗಳು ಆಗಲಿ, ಪಾತ್ರೆಗಳು ಆಗಲಿ, ಆ ಪಾತ್ರೆನೂ ಕೂಡ ಒಂದು ಕಿಟ್ಟನ್ನು ಕೊಡ್ತಾರೆ. ಅವ್ರಿಗೊಂದು ಇದು ಲಾಸ್ ಆಗಿದ್ದಕ್ಕೆ ಒಂದು 5,000 ರೂಪಾಯಿನೂ ಕೂಡ ಕೊಡ್ತಾರೆ. ಇದೆಲ್ಲನೂ ಕೂಡ ತುರ್ತು ಪರಿಹಾರ ಕೊಡ್ತೀವಿ. ತಾವರ್ಕೆರೆ ಗ್ರಾಮಸ್ಥರು ಸರ್ ನಮಗೆ ಸೈಟ್ ಕೊಟ್ಟಿದ್ದಾರೆ, ಒಂದು 50,000 ಕೊಟ್ಟು ಶೆಡ್ ಹಾಕ್ಲಿಕ್ಕೆ ಅನುಮತಿ ಕೂಡ ಕೊಡಬೇಕು. ಶೆಡ್ ಹಾಕ್ಲಿಕ್ಕೆ ಒಂದು 50,000 ಕೊಡಲಿ ಅಂತ ಹೇಳಿ, ಅಂದ್ರೆ ನಾವು ಶಿಫ್ಟ್ ಆಗ್ತೀವಿ ಅಂತ ಹೇಳಿ ನೋಡಿ. ಇದೆಲ್ಲ ವಿಚಾರ ಮಾಡೋಣ. ಹಳೇದು ಸರ್ 25,000 ಕೊಟ್ಟು ಅವ್ರು 50,000 ಬೇಡಕತ್ತಲ್ಲ, ಅದಕ್ಕೆ ನೀವೇನು ಅದು ನೋಡಿ ನನಗೆ ಸರ್ಕಾರ ಇರ್ತದೆ, ನಾನು ಚರ್ಚೆ ಆದರೆ ಅವ್ರು ಏನು ಬೇಡಿಕೆ ಇದಲ್ಲ ಆ ಬೇಡಿಕೆ ಸರ್ಕಾರ ಮುಂದೆ ಇಟ್ಕೊಂಡು ಧನ್ಯವಾದಗಳು ಎಲ್ಲರಿಗೂ.